ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ರಾಗಿ ಬಾದಾಮ್ ಮಾಲ್ಟ್ ಮಾಡಿ ತೋರಿಸ್ತೇನೆ. ಏನಿದು ರಾಗಿ ಬಾದಾಮ್ ಮಾಲ್ಟ್? ಇದು ಚಿಕ್ಕ ಮಕ್ಕಳಿಗೆ ಕೊಡುವಂತಹ ಎನರ್ಜಿ ಬೂಸ್ಟಿಂಗ್ ಮಾಲ್ಟ್. ಚಿಕ್ಕ ಮಕ್ಕಳಂತ ಹೇಳಿದರೆ ಒಂದು 6 ತಿಂಗಳಿಂದ ಹಿಡಿದು 2 ವರ್ಷದ ಮಕ್ಕಳ ತನಕ ಕೂಡ ಕೊಡ್ಬೋದು. ಇದರಿಂದ ಇನ್ನೂ ಕೂಡ ಹೆಚ್ಚಿನ ಬೆನಿಫಿಟ್ ಇದೆ. ನಾನು ವಿಡಿಯೋ ಮಾಡುವಾಗ ಇದರ ಬೆನಿಫಿಟನ್ನು ಹೇಳ್ತಾ ಹೋಗ್ತೇನೆ. ಸ್ಕಿಪ್ ಮಾಡದೆ ಎಂಡ್ ತನಕ ಕೂಡ ವಿಡಿಯೋ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಯೂಟ್ಯೂಬಲ್ಲಿ ಕರಾವಳಿ ಮಿರರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಾನಿಲ್ಲಿ ಮಕ್ಕಳಿಗೆ ತುಂಬ ಉಪಯೋಗವಾಗುವಂತಹ ರಾಗಿ ಬಾದಾಮ್ ಮಾಲ್ಟ್ ಮಾಡಲಿಕ್ಕೆ 3 ವಸ್ತುಗಳನ್ನು ಮೇನ್ ಆಗಿ ಉಪಯೋಗಿಸ್ತೇನೆ. 2 ಟೇಬಲ್ ಸ್ಪೂನ್ ಅಷ್ಟು ರಾಗಿಯನ್ನು ನೆನೆಸಿಟ್ಟಿದ್ದೇನೆ. 1 ರಾತ್ರಿ ಫುಲ್ ನೆನೆಸಿಡ್ಬೇಕು ಇದನ್ನು. ಮತ್ತು ಮರುದಿವಸ ಬೆಳಗ್ಗೆ ಇದರಿಂದ ನಾವು ಮಾಲ್ಟ್ ಮಾಡುವಂಥದ್ದು. ಹಾಗೆಯೇ ಇಲ್ಲಿ 4 ರಿಂದ 5 ಬಾದಾಮಿಯನ್ನು ಕೂಡ ಹಾಗೆಯೇ 1 ರಾತ್ರಿ ಫುಲ್ ನೆನೆಸಿಟ್ಟಿದ್ದೇನೆ. ಹಾಗೆಯೇ ಇಲ್ಲಿ 4 ರಿಂದ 5 ಖರ್ಜೂರ. ಇದನ್ನು ಬೀಜ ತೆಗೆದು ಇನ್ನು ನಾವು ಉಪಯೋಗಿಸುವಂಥದ್ದು. ಈ ರಾಗಿಯನ್ನು ನಾವು ಮಿಕ್ಸಿಗೆ ಹಾಕಿ ಸಣ್ಣಾಗಿ ರುಬ್ಬಿಕೊಳ್ಳಿಕ್ಕಿದೆ. ನೋಡಿ, ಇದನ್ನು ನಾನು ಮೊದಲಿಗೆ ಚೆನ್ನಾಗಿ ತೊಳೆದುಕೊಂಡಿದ್ದೇನೆ. ತೊಳೆದಾದ ನಂತರ ನೆನೆಸಿಟ್ಟಿರುವಂಥದ್ದು. ಇನ್ನು ನಾವು ಬಾದಾಮಿ ಹಾಕಬೇಕಾದ್ರೆ ಇದರ ಸಿಪ್ಪೆ ತೆಗೆದು ಹಾಕುವಂಥದ್ದು. ನಾವು ನೆನೆಸಿಟ್ಟಿರೋದ್ರಿಂದ ಸಿಪ್ಪೆಯನ್ನು ಬೇಗ ತೆಗಿಲಿಕ್ಕೆ ಬರ್ತದೆ. ನೋಡಿ, ಬಾದಾಮಿ ಹೆಚ್ಚಾಗಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಅಂದರೆ 1 ರಿಂದ 2 ಬಾದಾಮಿಯನ್ನು ಡೈಲಿ ಕೊಡ್ಬೋದು. ಹಾಗೆ ಕೊಟ್ಟಾಗ ಮೆಮೊರಿ ಪವರ್ ಎಲ್ಲ ಜಾಸ್ತಿ ಆಗ್ತದೆ. ನೋಡಿ, ಇನ್ನು ಖರ್ಜೂರವನ್ನು ಹಾಕಲಿಕ್ಕೆ ಖರ್ಜೂರದ ಬೀಜ ತೆಗೆದು ಮಿಕ್ಸಿಗೆ ಹಾಕಲಿಕ್ಕಿರುವಂಥದ್ದು. ನೋಡಿ, ಇನ್ನು ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣಾಗಿ ರುಬ್ಬಿಕೊಳ್ಬೇಕು. ನೋಡಿ, ಇಷ್ಟು ಸಣ್ಣಗೆ ನಾವು ರುಬ್ಬಿಕೊಂಡಾಯಿತು. ಇದನ್ನು ನಾವು ಇನ್ನು ಸೋಸಿಕೊಳ್ಬೇಕು. ಸೋಸಿಕೊಂಡಾಗ ಅದರ ವೇಸ್ಟ್ ಎಲ್ಲ ಬಿಡ್ತದೆ. ನೋಡಿ, ಅದು ಖಾಲಿ ಅದರದ್ದು ಒಳ್ಳೆ ಅಂಶ ಎಲ್ಲ ಮಾತ್ರ ಬಿಡ್ತಾ ಉಂಟು. ರಾಗಿಯದ್ದು ಕಪ್ಪು ಕಪ್ಪು ಕಲರ್ ಇದ್ದು ವೇಸ್ಟ್ ಇರ್ತದೆ ನೋಡಿ, ಅದೆಲ್ಲ ಬರುವುದಿಲ್ಲ. ಅದು ಮಕ್ಕಳಿಗೆ ಕೊಡಲು ಕೂಡ ಬಾರದು. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ನಾವು ಸೋಸಿಕೊಳ್ತಾ ಇರುವಂಥದ್ದು. ನಾವು 2 ಸಲ ಮಿಕ್ಸಿಗೆ ಹಾಕಿಕೊಳ್ಬೋದು. ನೋಡಿ, ಈ ಥರ ವೇಸ್ಟ್ ನಮಗೆ ಸಿಗ್ತದೆ. ಇದನ್ನು ಮತ್ತೊಂದು ಸಲ ನಾವು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳಿಕ್ಕಿದೆ. ಇದರ ಸತ್ವ ಮತ್ತೆ ಬಿಡಬೇಕು. ನೋಡಿ, ನಾವು ರುಬ್ಬಿಕೊಂಡ ಮಿಶ್ರಣ ರೆಡಿಯಾಗಿದೆ. ಇನ್ನು ನಾವು ಇದನ್ನು ಚೆನ್ನಾಗಿ ಕುದಿಸ್ಲಿಕ್ಕಿದೆ. ನಾನಿಲ್ಲಿ ಫಸ್ಟಿದ್ದು ತೆಗಿಬೇಕಾದ್ರೆ ಫಸ್ಟ್ ರುಬ್ಬಿಕೊಂಡ ಮಿಶ್ರಣ ಖಾಲಿ ಒಂದು ಅರ್ಧ ಲೋಟದಷ್ಟಿತ್ತು. ಮತ್ತು 2ನೇ ಸಲ ಮತ್ತೆ ಆ ವೇಸ್ಟನ್ನೆಲ್ಲ ಹಾಕಿ ಮತ್ತೆ ರುಬ್ಬಿಕೊಂಡು ತೆಗೆದಂತಹ ಮಿಶ್ರಣ ಇಷ್ಟು ರೆಡಿಯಾಗಿದೆ. ಇನ್ನು ನಾವು ಇದು ಕುದಿಸೋದು ಯಾಕಂತ ಹೇಳಿದರೆ, ನಾವಿಲ್ಲಿ ರಾಗಿಯನ್ನು ಹಸಿ ಹಾಕಿರುವಂಥದ್ದು. ಹಾಗೆಯೇ ಇಲ್ಲಿ ತಣ್ಣೀರು ಯೂಸ್ ಮಾಡಿರ್ತೇವೆ, ಅಥವಾ ಬಿಸಿ ನೀರು ಕೂಡ ಯೂಸ್ ಮಾಡಿದರೆ ಕೂಡ ಚೆನ್ನಾಗಿ ಕುದಿಸಬೇಕು ಮಕ್ಕಳಿಗೆ ಕೊಡಬೇಕಾದ್ರೆ. ನಾವಿಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟ ಕೂಡಲೇ ಹೀಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟು ಬೀಳ್ತದೆ. ಮೇನಾಗಿ ಇಲ್ಲಿ 3 ವಸ್ತುಗಳನ್ನು ಉಪಯೋಗಿಸಿದ್ದೇನೆ. ಒಂದು ರಾಗಿ, ಹಾಗೆಯೇ ಬಾದಾಮಿ, ಹಾಗೆ ಖರ್ಜೂರ. ರಾಗಿಯನ್ನು ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ. ಅಂದರೆ 1 ತಿಂಗಳ ಮಗುವಿಂದ ಹಿಡಿದು 2 ವರ್ಷದ ಮಕ್ಕಳ ತನಕ ಕೂಡ ಕೊಡ್ತಾರೆ. ರಾಗಿ ಯಾವುದಕ್ಕಂತ ಹೇಳಿದರೆ ಮಕ್ಕಳ ಬ್ರೈನ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ, ಹಾಗೆಯೇ ಮೂಳೆ ಸ್ಟ್ರಾಂಗ್ ಆಗ್ತದೆ, ಹಾಗೆ ಮಕ್ಕಳ ಬೆಳವಣಿಗೆ ಕೂಡ ಒಳ್ಳೆಯದಾಗಿ ಆಗ್ತದೆ. ಹಾಗಾಗಿ ನಾವು ಈ ರಾಗಿಯನ್ನು ಹೆಚ್ಚಾಗಿ ಮಕ್ಕಳಿಗೆ ಕೊಡ್ತಾರೆ. ರಾಗಿ ಪೌಡರ್ ಮಾಡಿ ಎಲ್ಲ ಕೊಡ್ತಾರೆ, ಅದನ್ನು ಹಾಲಿಗೆಲ್ಲ ಮಿಕ್ಸ್ ಮಾಡಿ. ಮತ್ತು ಈ ಬಾದಾಮಿ ಮಕ್ಕಳ ನೆನಪು ಶಕ್ತಿಗೆಲ್ಲ ತುಂಬಾ ಒಳ್ಳೆಯದು. ಡೈಲಿ ಉಂಟಲ್ಲ ಮಕ್ಕಳಿಗೆ, ಒಂದು 2 ವರ್ಷದ ಮೇಲೆ ಆದರೆ ಮಕ್ಕಳಿಗೆಲ್ಲ ಡೈಲಿ ಒಂದೊಂದು ಬಾದಾಮಿಯನ್ನು ನೆನೆಸಿಟ್ಟು ಕೊಟ್ಟರೆ ಒಳ್ಳೆಯದು. ಅಂದರೆ ಹಿಂದಿನ ದಿವಸ ನೆನೆಸಿಟ್ಟು ಮರುದಿವಸ ಬೆಳಗ್ಗೆ ಎದ್ದ ಕೂಡಲೇ ಒಂದು ಬಾದಾಮಿಯನ್ನು ಕೊಡಿ, ತುಂಬಾ ಒಳ್ಳೆಯದು. ಅಂದರೆ ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಹಾಗೆಯೇ ಖರ್ಜೂರ ನಾವು ಹಾಕಿದ್ದು ಯಾಕಂತ ಹೇಳಿದರೆ ಅದರಿಂದ ಹಿಮೋಗ್ಲೋಬಿನ್ ಏನಾದರೂ ಕಡಿಮೆ ಇದ್ದರೆ, ಅದರದ್ದೇನಾದರೂ ಸಮಸ್ಯೆ ಇದ್ದರೆ ಇಂಪ್ರೂವ್ ಆಗ್ತದೆ. ಹಾಗೆಯೇ ರಕ್ತಹೀನತೆ ಸಮಸ್ಯೆ ಇದ್ದರೆ, ಹಾಗೆ ಕಬ್ಬಿಣದ ಅಂಶದ್ದು ನಮ್ಮ ಬಾಡಿಯಲ್ಲಿ ಕಡಿಮೆ ಇದ್ದರೆ ಕೂಡ ಅದು ಇಂಪ್ರೂವ್ ಆಗಲಿಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಯೂಸ್ ಮಾಡಿದಂತಹ 3 ಐಟಮ್ ಕೂಡ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಒಂದು 6 ತಿಂಗಳ ಮಗುವಿಂದ ಹಿಡಿದು 2 ವರ್ಷದ ಮಕ್ಕಳ ತನಕ ಕೂಡ ಈ ಥರ ಒಂದು ರಾಗಿ ಮತ್ತು ಬಾದಾಮಿ ಖರ್ಜೂರ ಹಾಕಿದ ಮಾಲ್ಟನ್ನು ರೆಡಿ ಮಾಡಿ ಕೊಡ್ಬೋದು. ಒಂದು ವಾರದಲ್ಲಿ ಒಂದು 2 ರಿಂದ 3 ಸಲ ಕೂಡ ಮಾಡಿ ಕೊಡ್ಬೋದು. ಬೆಳಗ್ಗೆ ಅಥವಾ ರಾತ್ರಿ ಒಂದು ಹೊತ್ತು ಕೊಡಿ, ಏನು ತೊಂದರೆ ಇಲ್ಲ. ನೋಡಿ, ಸ್ವಲ್ಪ ಗಟ್ಟಿ ಆಗಬೇಕು, ಅಂದರೆ ಚೆನ್ನಾಗಿ ಕುದಿ ಬರಬೇಕು.
ಇಲ್ಲಿ ಸಕ್ಕರೆ ಅಥವಾ ಬೆಲ್ಲ ಕೂಡ ಹಾಕಲಿಕ್ಕಿಲ್ಲ, ಯಾಕಂತ ಹೇಳಿದರೆ ನಮ್ಮ ಖರ್ಜೂರದಲ್ಲಿ ಸ್ವೀಟ್ ಅಂಶ ಇರ್ತದೆ. ಚೆನ್ನಾಗಿ ಕುದಿತಾ ಬಂದಾಗೆ ಇದು ಗಟ್ಟಿ ಆಗ್ತಾ ಬರ್ತದೆ. ತುಂಬ ಗಟ್ಟಿ ಕೂಡ ಬೇಡ, ಯಾಕಂತ ಹೇಳಿದರೆ ನಾವು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಗಟ್ಟಿ ಆದರೆ ತಿನ್ನಲಿಕ್ಕೆ ಸ್ವಲ್ಪ ನಿಧಾನ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ತೆಳು, ಹಾಗೆ ತುಂಬ ಗಟ್ಟಿ ಕೂಡ ಆಗಬಾರ್ದು. ನೋಡಿ, ಇಷ್ಟು ದಪ್ಪ ಆದರೆ ಸಾಕು. ಇನ್ನು ಸ್ವಲ್ಪ ಉಂಟಲ್ಲ, ತಣ್ಣಗೆ ಆಗ್ತಾ ಹೋದಾಗೆ ಇದು ಮತ್ತೆ ಕೂಡ ದಪ್ಪ ಆಗ್ತಾ ಬರ್ತದೆ. ಈ ಹದಕ್ಕೆ ಬರಬೇಕು. ಇಲ್ಲಿ ಮತ್ತೆ ನಾನು ಎಕ್ಸ್ಟ್ರಾ ಹಾಲೆಲ್ಲ ಬೆರೆಸಲಿಲ್ಲ. ಇದು ರಾಗಿಯನ್ನು ಹಾಕೋದ್ರಿಂದ ನೋಡಿ ಕಲರ್ ಈ ಥರ ಬರ್ತದೆ, ವೈಟ್ ಕಲರ್ ಆಗ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎನರ್ಜಿ ಬೂಸ್ಟಿಂಗ್ ರಾಗಿ ಬಾದಾಮ್ ಮಾಲ್ಟ್ ಹೇಗೆ ಮಾಡೋದಂತ ಹೇಳಿ. ಈ ಮಾಲ್ಟನ್ನು ನೀವು 6 ತಿಂಗಳ ಮಗುವಿಂದ ಹಿಡಿದು 2 ವರ್ಷದ ಮಕ್ಕಳ ತನಕ ಕೂಡ ಕೊಡ್ಬೋದು. ಆದರೆ ಕೊಡಬೇಕಾದ್ರೆ ಕ್ವಾಂಟಿಟಿ ನೋಡಿಕೊಂಡು ಕೊಡಬೇಕು. 6 ತಿಂಗಳ ಮಗು ಆದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಕೊಡಿ. ಈಗ ನಾನಿಲ್ಲಿ 4 ರಿಂದ 5 ಬಾದಾಮ್ ಯೂಸ್ ಮಾಡಿದ್ದೇನೆ. ನಿಮ್ಮ 6 ತಿಂಗಳ ಮಕ್ಕಳಾದರೆ 1 ರಿಂದ 2 ತಪ್ಪಿದರೆ ಅದೇ ಜಾಸ್ತಿ ಆಗ್ತದೆ ಮಕ್ಕಳಿಗೆ. 1-1.5 ಬಾದಾಮ್, ಹಾಗೆಯೇ ಒಂದು ಖರ್ಜೂರ ಕೂಡ 1-1.5 ಖರ್ಜೂರ ಅಷ್ಟು ಕೂಡ ಸಾಕಾಗ್ತದೆ. ಹಾಗೆ 1 ಚಮಚದಷ್ಟು ರಾಗಿ ಕೂಡ ಯೂಸ್ ಮಾಡಿದರೆ ಸಾಕಾಗ್ತದೆ. ಹಾಗೆ ನೀವು ಮಕ್ಕಳ ಏಜ್ ಜಾಸ್ತಿ ಆದ ಹಾಗೆ 1 ವರ್ಷ ಆದರೆ ಸ್ವಲ್ಪ ಜಾಸ್ತಿ ಕೊಡಿ. ಹಾಗೆ 2 ವರ್ಷ ಆದರೆ ನಾನು ಇವಾಗ ಹಾಕಿದ ಕ್ವಾಂಟಿಟಿ ಸರಿ ಆಗ್ತದೆ. ಈ ರಾಗಿ ಬಾದಾಮ್ ಮಾಲ್ಟ್ ತುಂಬಾನೇ ಉಪಯುಕ್ತವಾಗಿದೆ ಮಕ್ಕಳಿಗೆ. ನೀವು ಕೂಡ ಇದನ್ನು ತಪ್ಪದೆ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಸರ್ಕಲಲ್ಲಿ ಯಾರಿಗಾದರೂ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೆ ಕೂಡ ಯೂಸ್ ಆಗಲಿ. ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ಕಲ್ಲಿ ಕೂಡ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೊಸ ವಿಡಿಯೋದೊಂದಿಗೆ ಮುಂದೆ ಸಿಗುವ. ಥ್ಯಾಂಕ್ ಯು.